ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 19ನೆಯ ಅಧ್ಯಾಯವಾದ ಶ್ರಾದ್ದಾಚರಣೆಯಿಂದ ಪಿತೃಗಳಿಗೆ ತೃಪ್ತಿಯಾಗುವ ರೀತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಹೇಳುತ್ತಾರೆ, ಜನರು ಪಿತೃಕರ್ಮಗಳನ್ನು ದೇವಕರ್ಮಗಳನ್ನು ಆಚರಿಸಬೇಕಾದುದು ಹೇಗೆ? ಪಿಂಡಾದಿಗಳು ಪಿತೃಲೋಕದಲ್ಲಿ ಇರುವವರಿಗೆ ಸೇರುವುದು ಹೇಗೆ? ಅವುಗಳನ್ನು ಕೊಂಡೊಯ್ಯುವವರು ಯಾರು? ಮನುಷ್ಯರೂಪನಾದ ಬ್ರಾಹ್ಮಣನೊಬ್ಬನು ಭೋಜನ ಮಾಡಿದ ಮಾತ್ರಕ್ಕೆ, ಅಗ್ನಿಯಲ್ಲಿ ಹೋಮ ಮಾಡಿದ ಮಾತ್ರಕ್ಕೆ ಶುಭಾಶುಭ ಕರ್ಮಫಲಬದ್ಧರಾದ ಪ್ರೇತಗಳು ಅದನ್ನು ಭುಂಜಿಸುವುದು ಹೇಗೆ? ಸೂತಮುನಿಯು ಹೇಳುತ್ತಾನೆ, ವಸುಗಳನ್ನು ಪಿತೃಗಳೆಂದು, ರುದ್ರರನ್ನು ಪಿತಾಮಹರೆಂದು, ಆದಿತ್ಯರನ್ನು ಪ್ರಪಿತಾಮಹರೆಂದು ಕರೆಯಬೇಕು. ವೇದದಲ್ಲಿ ಹೀಗೆ ಹೇಳಿರುವುದು. ಪಿತೃಗಳ ಹೆಸರು ಗೋತ್ರವು ಹವ್ಯ ಕವ್ಯಗಳನ್ನು ಅವರಿಗೆ ಒಯ್ಯುವವು. ಶ್ರಾದ್ದದ ಮಂತ್ರಗಳನ್ನು ಭಕ್ತಿಯಿಂದ ಉಚ್ಚರಿಸಿ ಕರ್ಮದಲ್ಲಿ ಶ್ರದ್ಧೆಯನ್ನು
ವಹಿಸಬೇಕು. ಅಗ್ನಿಶ್ವಾತ್ತಾದಿಗಳು ಪಿತೃಗಳೆಲ್ಲರ ಅಧಿಪತಿಗಳು. ನಾಮ, ಗೋತ್ರ, ಕಾಲ, ದೇಶಗಳನ್ನು ಉಚ್ಚಾರ ಮಾಡುವುದರಿಂದ ಪಿತೃಗಳು ವಿಧ ವಿಧವಾದ ಜನ್ಮಗಳನ್ನು ತಳೆದಿದ್ದರೂ ಕೂಡ ತಮಗೆ ಅನುಗುಣವಾದ ಆಹಾರ ರೂಪದಲ್ಲಿ ಶ್ರಾದ್ದದತ್ತವಾದ ಅನ್ನವನ್ನು ಪಡೆದು ತೃಪ್ತಿಪಡುವರು. ತಂದೆಯು ಶುಭ ಕರ್ಮ ಸಂಬಂಧದಿಂದ ದೇವತೆಯಾಗಿ ಜನಿಸಿದ್ದರೆ ಶ್ರಾದ್ದಾನ್ನವು ಅಮೃತ ರೂಪವಾಗಿ ದಿವ್ಯ ದೇಹದಲ್ಲಿದ್ದರೂ ಅವನನ್ನು ಸೇರುವುದು. ದೈತ್ಯನಾಗಿದ್ದರೆ ಇಂದ್ರಿಯ ಸುಖ ರೂಪದಿಂದಲೂ, ಪಶುವಾಗಿದ್ದರೆ ತೃಣರೂಪದಿಂದಲೂ ಹೋಗುವುದು. ಪಿತೃಗಳು ಸರ್ಪದೇಹದಲ್ಲಿದ್ದರೆ ಶ್ರಾದ್ದಾನ್ನವು ವಾಯುರೂಪದಿಂದಲೂ, ಯಕ್ಷರಾಗಿದ್ದರೆ ಪಾನ ರೂಪದಿಂದಲೂ, ರಾಕ್ಷಸರಾಗಿದ್ದರೆ ಮಾಂಸ ರೂಪದಿಂದಲೂ ಅವರನ್ನು ಸೇರುವುದು. ಧನುಜರಾಗಿದ್ದರೆ ಮಾಯೆಯಾಗಿಯೂ, ಪ್ರೇತವಾಗಿದ್ದರೆ ರಕ್ತವಾಗಿಯೂ, ಮನುಷ್ಯರಾಗಿದ್ದರೆ ಅನ್ನಪಾನಾದಿ ರೂಪವಾದ ವಿವಿಧ ಭೋಗ ರಸವಾಗಿಯೂ ಆಗುವುದು. ಶ್ರಾದ್ದದಲ್ಲಿ ದಾನ ಮಾಡಿದ ಅನ್ನವು ಮನೋಹರವಾದ ರತಿಸಾಮರ್ಥ್ಯ, ಭೋಜ್ಯವಸ್ತು, ಭೋಜನ ಶಕ್ತಿ, ಸಕಲ ವಿಭವದಿಂದ ದಾನ ಮಾಡುವ ದಕ್ಷತೆ, ಸೌಂದರ್ಯ, ಆರೋಗ್ಯ ಈ ಆಕಾರವಾಗಿ ಪರಿಣಮಿಸಿ ಸ್ತ್ರೀಯರನ್ನು ಸೇರುವುದು. ಶ್ರದ್ಧೆ ಎಂಬುದೇ ಪುಷ್ಪ, ಬ್ರಹ್ಮ ಪ್ರಾಪ್ತಿಯೇ ಫಲ. ಪಿತೃಗಳು ತೃಪ್ತರಾದರೆ ಆಯುಸ್ಸು, ಸಂತಾನ, ಸಂಪತ್ತು, ವಿದ್ಯೆ, ಸ್ವರ್ಗ, ಮೋಕ್ಷ, ಬಗೆ ಬಗೆಯ ಸುಖ, ರಾಜ್ಯ ಸಂಪತ್ತು ಇವೆಲ್ಲವನ್ನೂ ಮನುಷ್ಯರಿಗೆ ಕೊಡುವರು. ಶ್ರಾದ್ದಾಚರಣೆಯಿಂದ ಕೌಶಿಕ ಪುತ್ರರು 5 ಜನ್ಮಗಳನ್ನೆತ್ತಿ ಮುಕ್ತರಾದರೆಂದೂ, ವಿಷ್ಣುವಿನ ದಿವ್ಯ ಸಾನ್ನಿಧ್ಯವನ್ನು ಸೇರಿದರೆಂದೂ ಕೇಳಿದ್ದೇವೆ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಶ್ರಾದ್ದಕಲ್ಪೆ ಫಲಾನುಗಮನಂ ನಾಮ 19ನೇಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 20ನೆಯ ಅಧ್ಯಾಯವಾದ ಶ್ರಾದ್ದ ಮಾಹಾತ್ಮ್ಯ ವರ್ಣನೆ, ಕೌಶಿಕ ಮುನಿಯ ಪುತ್ರರು ಶ್ರಾದ್ದವನ್ನು ನಡೆಸಿದುದು, ಅವರಲ್ಲಿ ಒಬ್ಬನಾದ ಪಿತೃವರ್ತಿಯು ಬ್ರಹ್ಮದತ್ತನೆಂಬ ಪಾಂಚಾಲ ದೇಶದ ಅರಸನಾಗಿ ಹುಟ್ಟಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.